ಅಕ್ಟೋಬರ್ 4, 2024 ರಂದು ಡಿಟೇಲ್ ಆರ್ಟಿಸ್ಟ್ ಶೀರ್ಷಿಕೆಯ ಪ್ರದರ್ಶನದೊಂದಿಗೆ ಪ್ರಸಿದ್ಧ ಕಲಾವಿದರು, ವಾಸ್ತುಶಿಲ್ಪಿಗಳು ಮತ್ತು ವಿನ್ಯಾಸಕರ ಕೃತಿಗಳನ್ನು ಒಳಗೊಂಡಿದೆ. ಗ್ಯಾಲರಿ ಡಿಟೇಲ್ ಆರ್ಟಿಸ್ಟ್ ಭಾರತ ಮತ್ತು ಪ್ರಪಂಚದಾದ್ಯಂತ ಸಮಕಾಲೀನ ಕಲೆ, ವಿನ್ಯಾಸ ಮತ್ತು ತಂತ್ರಜ್ಞಾನದ ಪ್ರದರ್ಶನ ಸ್ಥಳವಾಗಿದೆ. ಕಲ್ಪನೆಯನ್ನು ಅನ್ವೇಷಿಸಲು, ಕಲಿಯಲು ಮತ್ತು ಪೋಷಿಸಲು ಸಾರಸಂಗ್ರಹಿ ತಾಣವಾಗಿ ಕಲ್ಪಿಸಲಾಗಿದೆ. ಗ್ಯಾಲರಿ ಡಿಟೇಲ್ ಆರ್ಟಿಸ್ಟ್ 3000 ಚದರ ಅಡಿ ಬಿಳಿ ಘನ ಸಮಕಾಲೀನ ಕನಿಷ್ಠ ಸ್ಥಳವಾಗಿದೆ. ಮೆಚ್ಚುಗೆ ಪಡೆದ ಕಲಾವಿದ ಮತ್ತು ಮೇಲ್ವಿಚಾರಕ ಬೋಸ್ ಕೃಷ್ಣಮಾಚಾರಿ ಅವರು ಗ್ಯಾಲರಿಯ ಸ್ಥಾಪಕ ಕಲಾತ್ಮಕ ನಿರ್ದೇಶಕರಾಗಿದ್ದಾರೆ. ಆರ್ಟಿಸ್ಟ್ ತುರ್ತು ಹೊಸ ಆವಿಷ್ಕಾರಗಳನ್ನು ಸ್ವೀಕರಿಸಲು ಮತ್ತು ತೊಡಗಿಸಿಕೊಳ್ಳಲು ಸ್ವಾತಂತ್ರ್ಯವನ್ನು ನಂಬುತ್ತಾರೆ. ನಮ್ಮ ಸಮಯದೊಂದಿಗೆ ಹೆಚ್ಚು ಶ್ರದ್ಧೆಯಿಂದ ಸಂಭಾಷಿಸಲು ಇಷ್ಟಪಡುವ ಕಲಾವಿದರು, ವಾಸ್ತುಶಿಲ್ಪಿಗಳು, ವಿಜ್ಞಾನಿಗಳು, ವಿನ್ಯಾಸಕರು ಮತ್ತು ಅಭ್ಯಾಸಕಾರರನ್ನು ನಾವು ಆಚರಿಸುತ್ತೇವೆ. ನಮ್ಮ ಸೃಜನಶೀಲ ಉದ್ಯಮಗಳ ಸಾಮರ್ಥ್ಯ ಮತ್ತು ಹಿಂದಿನ ಮತ್ತು ಭವಿಷ್ಯದ ಕುಶಲಕರ್ಮಿಗಳೊಂದಿಗೆ ನಾವು ನಂಬುತ್ತೇವೆ. ದೃಷ್ಟಿಕೋನಗಳ ಸಮೃದ್ಧಿಯೊಂದಿಗೆ ಆಡಲು ಮತ್ತು ನಮ್ಮ ಸಮುದಾಯಗಳ ನಡುವೆ ಹೊಸ ಮಾರ್ಗಗಳನ್ನು ರೂಪಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನೋಡುವ ಮತ್ತು ಇರುವ ಹೊಸ ವಿಧಾನಗಳು, ಪ್ರಬುದ್ಧ ವೀಕ್ಷಣೆ, ಕಲಿಕೆ ಮತ್ತು ಜೀವನದ ಅರಿವನ್ನು ಶಕ್ತಗೊಳಿಸುವ ಸುಸ್ಥಿರತೆ ಮತ್ತು ಜಾಗದ ದ್ರವತೆಯನ್ನು ಆಚರಿಸಲು ನಾವು ಬಯಸುತ್ತೇವೆ. Yeah, so we are a brand from Kerala. We have been in business for around 25 years. But having said that, Bangalore has been even more closer to our heart. Like Bangalore, like we have an online store called detailmodern.com, and Bangalore city and Karnataka is the biggest market for detailmodern.com. So even though we are from Kerala, Bangalore is already our biggest market, and that is the reason why we have started a store here in Bangalore. We used to have more projects too, especially in the Whitefield area. That's how we ended up mostly with Whitefield, because we felt that Whitefield is a much happening place. Yeah. And rather than just starting a store, one of our goals is to actually give back to the Bangalore community, and that's the reason why we have started an art gallery on our premises itself. And we want to bring national, international acclaimed artists here, and actually we want to make Whitefield and Bangalore as such a bigger hotspot for art in southern India and maybe all of India in the future. So Detail has huge plans for Bangalore, and we are also looking forward to starting our factory here, generating more employment and actually giving back to the community while also bringing in more business from the state. My name is Tijo Philip, and I am the Chief Operating Officer of Detail. My name is Lakshmi, and I'm the Dr. Lakshmi, and I'm the head of strategic alliances and sister to our founder. I'll be taking care of the Bangalore store. Thank you. ಯಾವುದೇ ಹೆಚ್ಚಿನ ಕ್ಯೂರೇಟೋರಿಯಲ್ ಥೀಮ್ ಅಥವಾ ಪ್ರಮೇಯವನ್ನು ಆಧರಿಸಿಲ್ಲ. ಎಲ್ಲಾ ಭಾಗವಹಿಸುವ ಕಲಾವಿದರು, ವಿನ್ಯಾಸಕರು ಮತ್ತು ವಾಸ್ತುಶಿಲ್ಪಿಗಳು ಕಲೆಯನ್ನು ಮಾಡಲು ಅರ್ಥಗರ್ಭಿತ ಮತ್ತು ಅಂತರ್ಶಿಸ್ತೀಯ ವಿಧಾನವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ವೈವಿಧ್ಯಮಯ ಸೃಜನಶೀಲ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು, ವಿನ್ಯಾಸಕರು ಮತ್ತು ವಾಸ್ತುಶಿಲ್ಪಿಗಳಾದ ಆಸ್ಥಾ ಬುಟೈಲ್, ಹರೀಶ್ ಚೆನ್ನಂಗೋಡು, ಪೂಜಾ ಈರಣ್ಣ, ಪ್ರಜಕ್ತಾ ಪುಟ್ನೆಸ್, ಸಮೀರಾ ರಾಥೋಡ್, ಶೈಲೇಶ್ ಬಿ ಆರ್, ಸುದರ್ಶನ ಶೆಟ್ಟಿ, ಸುನಿಲ್ ಪಡವಾಲ್, ತಾನಿಯಾ ಮತ್ತು ಸಂದೀಪ್ ಖೋಸ್ಲಾ, ಟೋನಿ ಜೋಸೆಫ್ ಮತ್ತಿತರರು ಉಪಸ್ಥಿತರಿದ್ದರು. ಹಲೋ, ನನ್ನ ಹೆಸರು ಶೈಲೇಶ್ ಅಂತ ಹೇಳ್ಬಿಟ್ಟು, ನಾನು ಆರ್ಟಿಸ್ಟು. ಈ ಗ್ಯಾಲರಿ ಡೀಟೇಲಲ್ಲಿ ಫಸ್ಟ್ ಟೈಮ್ ನಾವು ಈ ಗ್ಯಾಲರಿ ಓಪನ್ ಆಗಿದೆ. ಇಲ್ಲಿ ಆರ್ಟ್ ಶೋ ನಡೀತಾ ಇದೆ. ನನ್ನ ಜೊತೆ ಇನ್ನೂ 3-4 ಜನ ಆರ್ಟಿಸ್ಟ್, 6 ಜನ ಆರ್ಟಿಸ್ಟ್ಗಳು ಶೋ ಮಾಡ್ತಾ ಇದ್ದಾರೆ. ಈ ವರ್ಕ್ ಬಂದ್ಬಿಟ್ಟು ದ ಫಸ್ಟ್ ಅರ್ಥಕ್ವೇಕ್ ಅಂತ ಹೇಳಿ, ಈ ವರ್ಕಲ್ಲಿ ಯಾರಾದರೂ ಇದು ವರ್ಕ್ ಮುಂದ್ಗಡೆ ಬಂದಾಗ ಭೂಕಂಪ ಹೆಂಗಾಗತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಇದನ್ನ ವರ್ಕ್ ಮಾಡಿರೋದು. ಇದು ಹೆಂಗೆ ಹೇಳುತ್ತೆ ಅಂದರೆ, ಸಡನ್ನಾಗಿ ಶೇಕ್ ಆದ ತಕ್ಷಣ ಇಲ್ಲಿರೋ ನೀರಿನ ಬಾಟ್ಲು ಅಲ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅಲ್ಗಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೇನೋ ಶೇಕ್ ಆಗ್ತಾ ಇದೆ ಅಂತ. ಅದೇ ಥರ ಬೇರೆ ಕಡೆ ಡ್ರಾಯಿಂಗು ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದೋಸ್ ಡ್ರಾಯಿಂಗ್ಸ್ ಆಲ್ಸೋ. ನಾನು ಆಲ್ಮೋಸ್ಟ್ 2015ಇಂದ ಇದನ್ನು ಮಾಡ್ತಾಯಿದ್ದೀನಿ. ನಾನು ಮೊದಲು ಓದಿದ್ದು ಮೈಸೂರು ಕಾವಾದಲ್ಲಿ, ಅದಾದಮೇಲೆ ಬರೋಡಾ 2012ಗೆ ಹೋದೆ. 15ನಲ್ಲಿ ನನ್ನ ಮಾಸ್ಟರ್ ಡಿಗ್ರಿ ಮುಗೀತು. ಅದಾದಮೇಲೆ ನಾನು ಡೆಲ್ಲಿಗೆ ಹೋಗಿ ಈಗ ಡೆಲ್ಲಿಲಿದ್ದೀನಿ. ಬಟ್ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದು ಶೋ ಮಾಡ್ತಾಯಿದ್ದೀನಿ. ಮೊದಲಿಂದ ನನಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇತ್ತು, ಅದಷ್ಟೇ. ಅಂದರೆ ಅದು ಹೆಂಗೆ ಬಂತು ಅಂತ ಹೇಳೋಕ್ಕಾಗಲ್ಲ, ಬಟ್ ಮೊದಲಿಂದ ಆರ್ಟಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಅದನ್ನು ಚಾನಲೈಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಗೊತ್ತಾಯಿತು ಹೆಂಗೆ ವರ್ಕ್ ಮಾಡೋದು ಅಥವಾ ಆರ್ಟ್ ಡಿಗ್ರಿ ಯಾವುದಿದೆ ಅಂತ. ಸೊ ಅಲ್ಲಿ ಜಾಯಿನ್ ಆದೆ. ಸೊ ಅದಾದಮೇಲೆ ಕಂಟೆಂಪ್ರರಿ ಆರ್ಟ್ ಹಿಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು.
ಸೊ ಅಲ್ಲಿ ಅದಾದಮೇಲೆ ನಂದು ಮಾಸ್ಟರ್ ಡಿಗ್ರಿ ಪೇಂಟಿಂಗಲ್ಲಿ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಫ್ರೀಲ್ಯಾನ್ಸ್ ಆರ್ಟಿಸ್ಟ್ ಆಗಿ. ಹಾಂ, ನಾನು ವದೇರಾ ಆರ್ಟ್ ಗ್ಯಾಲರಿ ಅಂತ ಒಂದು ಗ್ಯಾಲರಿ ಜೊತೆ ಕಂಬೈನ್ ಆಗಿದ್ದೀನಿ. ಆಲ್ಸೋ ಡೆಲ್ಲಿಲಿ ಸುಮಾರು ಶೋ ಆಗಿದೆ, ಬೆಂಗಳೂರಲ್ಲೂ 2-3 ಸರಿ ಆಗಿತ್ತು, ರೀಸೆಂಟಾಗಿ ಮೈಸೂರಲ್ಲಿ ಒಂದು ಶೋ ಆಗಿದೆ. ಆಮೇಲೆ ನೆಕ್ಸ್ಟ್ ನವಂಬರಲ್ಲಿ ನಾನು ಸರ್ನ್ ಅಂತ ಒಂದು ಆರ್ಟ್ ರೆಸಿಡೆನ್ಸಿ ಇದೆ ಸ್ವಿಟ್ಜರ್ಲ್ಯಾಂಡಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋಸ್ ಕೃಷ್ಣಮಾಚಾರಿ. ಈ ಹೊಸದಾಗಿ ಬೆಂಗಳೂರನ್ನ ಜಾಗದಲ್ಲಿ ಒಂದು ಗ್ಯಾಲರಿ ಓಪನ್ ಮಾಡಿದ್ದಾರೆ. ಸೊ ತುಂಬ ಜನ ಆರ್ಟಿಸ್ಟ್ಗಳಿಗೆ ಮತ್ತು ಆರ್ಟ್ ಲವರ್ಗಳಿಗೆ ಬಂದು ನೋಡೋದಕ್ಕೆ ಒಂದು ಚಾನ್ಸ್ ಸಿಗ್ತಾ ಇದೆ. ಸೊ ಇಟ್ಸ್ ಗ್ರೇಟ್ ಆಪರ್ಚುನಿಟಿ ಟು ಶೋ ಹಿಯರ್ ಆಲ್ಸೋ.